ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಿಯಾ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಾನೊಂದು ಎಮರ್ಜೆನ್ಸಿ ಮೇಲೆ ಹೊರಗಡೆ ಹೋಗ್ತಿದ್ದೀನಿ. ನಾ ಬರೋದು ಎಷ್ಟು ದಿನ ಆಗುತ್ತೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ಸದ್ಯಕ್ಕೆ ನಿಮ್ಮ ಜೊತೆ ನಾನು ರಾಮನಿಗೆ ಬರ್ತಾ ಇಲ್ಲ. ಅಶೋಕ್, ಏನು ಹೇಳ್ತಿದ್ದೀರಾ ನೀವು? ನಾನು ಈಗಲೇ ಏನೂ ಹೇಳೋಕ್ಕಾಗಲ್ಲ. ರಾಮ್ ವಿರುದ್ಧ ಏನೋ ನಡೀತಿದೆ. ನಾನು ಅವನ್ನ ಕಾಪಾಡಬೇಕು. ಅವ್ನು ಎಲ್ಲಿ ಹೋಗಿದ್ದಾನೋ ನಾನು ಅಲ್ಲಿಗೆ ಹೋಗಬೇಕು ಅಷ್ಟೇ. ಅಂದರೆ ನೀನು ಚಿಂತೆ ಮಾಡಬೇಡ, ನಾನು ಸೇಫ್ ಆಗಿರ್ತೀನಿ. ಒಟ್ಟಿನಲ್ಲಿ ವಿಷಯ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ರಾಮ್ ಮನೇಲಿ ಯಾರೇ ಕೇಳಿದ್ರು ನಾನು ಆಫೀಸಲ್ಲಿದ್ದೀನಿ, ಬರ್ತೀನಿ ಅಂತಲೇ ಹೇಳು. ಡೋಂಟ್ ವರಿ, ಐ ವಿಲ್ ಬಿ ಸೇಫ್. ಯಾರೋ ಹೆದರ್ಕೋಬೇಡಿ. ಅಪ್ಪಾಜಿ, ನೀವು ಆರಾಮಾಗಿರಿ. ನಾನೀಗ ಹೋಗಿ ರಾಮಗೆ ಏನಾಗಿದೆ ನೋಡ್ಕೊಂಬರ್ತೀನಿ. ಅದು ಅಶೋಕ್ ಯಾವಲ್ಲ. ಪ್ರಿಯಾ, ಏನೇ ಹೇಳ್ತಿದ್ಯಾ? ಅಳಿಯಂದ್ರು ಅಂದ್ರೆ ಏನೇ ಅರ್ಥ? ಈಗ ಎಂದು ಹೋಗಿಲ್ಲ, ರಾಮ್ ಬದಲಾಗಿ ಅಶೋಕ್ ಹೋಗಿದ್ದು. ಅಶೋಕ್ ಎಂಟಾಗಿದ್ಯಾ? ಹೇಗಾದ್ರೂ ಮಾಡಿ ಸೇವ್ ಮಾಡಿ ಪ್ಲೀಸ್. ಏನಮ್ಮ ಹೇಳ್ತಾ ಇದೀಯಾ? ಎಮರ್ಜೆನ್ಸಿ ಕಾಲ್ ಬಂದಿದ್ದು ರಾಮ್ಗೆ, ಹೋಗಿರೋದು ರಾಮು. ಈಗ ರಾಮ್ ಬದಲು ಅಶೋಕ್ ಹೋಗಿದ್ದಾನೆ ಅಂದ್ರೆ ಏನು ಅರ್ಥ ಇದು? ಏನು, ಅಶೋಕ್ ಹೋಗಿದಾನ? ಹಾಗಾದ್ರೆ ರಾಮ ಎಲ್ಲಿ? ಪ್ರಿಯಾ, ಯಾಕೆ ಅಳಿಯಂದ್ರಲ್ಲಿ ಹೋಗೋದ್ಬಿಟ್ಟೆ? ಅಯ್ಯೋ ಭಗವಂತ, ನಮ್ಮಲ್ಲಿ ಏನಾಗಿದ್ಯೋ ಏನೋ, ಎಲ್ಲ ನನ್ನ ಕರ್ಮ. ಅಲ್ಲಮ್ಮ ಪ್ರಿಯಾ, ಈಗ ನಮ್ಮ ಮುಂದೆ ಎಮರ್ಜೆನ್ಸಿ ಇದೆ ಅಂತ ದುಬೈಗೆ ಹೊರಟಿದ್ದು ರಾಮ. ನೀನು ನೋಡಿದ್ರೆ ರಾಮ ಹೋಗಿಲ್ಲ, ಅಶೋಕ ಹೋಗಿದ್ದಾನೆ ಅಂತ ಹೇಳ್ತಿದ್ಯಾ. ಈಗ ಅಶೋಕ ಹೋಗಿರೋದು ನಿಜ ಆದರೆ ರಾಮ ಎಲ್ಲಿದ್ದಾನೆ? ಯಾರು ಗಾಬರಿ ಆಗ್ಬೇಡಿ. ಅವ್ನು ನಮ್ಮ ರಾಮ, ಅವನಿಗೆ ಆಗಲ್ಲ. ಗಾಬರಿ ಆಗ್ಬೇಡಿ. ಸತ್ಯ, ಆಕ್ಸಿಡೆಂಟ್ ಆಗಿರೋದು ಅಪ್ಪೋಗಲ್ಲ, ಅಶೋಕ್ಗೆ. ಏನು ಹೇಳ್ತಾಳೋ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಪ್ರಿಯಾ, ಅಶೋಕ್ ಎಲ್ಲಿ? ಏನಂದ? ನಾನು ಏನು ಅಂತ ಹೇಳಿ ನನಗೆ ಏನು ಗೊತ್ತಿಲ್ಲ. ನಮ್ಗೇನೋ ತೊಂದರೆ ಇದೆ, ಅವ್ನಿಗೆ ಏನಾಗಕ್ಕೂ ನನ್ ಬಿಡಲ್ಲ ಅಂತ ಹೇಳಿ ಹೊರಟ್ರು. ಅಯ್ಯೋ, ರಾಮನ್ ಕಾಪಾಡಕ್ ಹೋಗಿ ನನ್ನ ಅಳಿಯಂದ್ರ ತೊಂದರೆ ಸಿಕ್ಕಾಕೊಂಡಿದ್ದಾರೆ. ಅಯ್ಯೋ ದೇವ್ರೆ, ಏನಪ್ಪ ದಂಡಾಂತರ ಇದು? ನನ್ನ ಮಗಳಿಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ? ಮದುವೆ ಆಗಿಂದ 1 ತಿಂಗಳು ಆಗಿಲ್ಲ, ಆಗ್ಲೇ ಈಗ. ಅಳಬೇಡ ತಾಯಿ. ಅಶೋಕನು ನಮ್ಮನೆ ಮಗನೇ. ಅವನಿಗೆ ಏನು ಆಗದಿರೋ ಥರ ನಾನು ನೋಡ್ಕೊತೀನಿ. ನಾನು ಈಗಲೇ ಪೊಲೀಸ್ನವ್ರ ಹತ್ರ ಮಾತಾಡ್ತೀನಿ. ವಿಶ್ವ, ನೀನು ನೋಡು, ಹೋಗು. ಸರಿ ಅಪ್ಪಾಜಿ. ಅಶೋಕ, ಅಶೋಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.